ಒಬ್ಬ ಸೀನಿಯರ್ ಬರಲಿಲ್ಲ ಹೇಳ್ಬೋದಾಗಿತ್ತು. ಹೇಮಗಲ್ದು ಮಾತಾಡ್ತೀವಿ, ಯಾಕ್ರಿ ಹೇಮಗಲ್ದು ನಾವು ಬೀದಲ್ಲಿ ಮಾತಾಡ್ಬೇಕು? ಆಯ್ತಪ್ಪ, ನೀವು ಸೀನಿಯರ್ MLA ಅಲ್ವಾ, ನಿಮ್ಮ ಜಿಲ್ಲೆಯಲ್ಲಿ ಒಂದು ಪಟ್ಟಣ ಪಂಚಾಯತ್ ಎಲೆಕ್ಷನ್ ನಡೀತಾ ಇತ್ತಲ್ಲ, ಡೇಟ್ ಕೊಡ್ಬೇಕಾಯ್ತು. ನಾನೊಬ್ಬ MLA ಸೀನಿಯರ್ MLA ಇದೀನಿ, ನಾನು ಇಂಥ ದಿವಸ ಹೇಮಗಲ್ ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ಬೇಕಾಯ್ತು. ಬೇಡನೋದ ಹೋಗಿದ್ದಲ್ಲ, ನಾನು ಒಂದ್ ದಿವಸ ಹೋಗಿದ್ದಪ್ಪ, ನಿಮ್ಗೆ ಯಾರಿಗೂ ಪ್ರೆಸ್ನವ್ರ ಕೈ ಸಿಕ್ಲಿಲ್ಲ. ನಾವು ಸಿಕ್ಲಿಲ್ಲ, ನಾನು ಹೋಗಿದ್ದಪ್ಪ, ನಾನು ಯಾರು ಕರೆದೇ ಇಲ್ಲಪ್ಪ. ನನಗೆ ಬೇಕಾದ ಸ್ನೇಹಿತರು ಯಾರು ಇದ್ರು, ಬೆಳಗಿಂದ ಸಂಜೆವರೆಗೂ ಅವ್ರ ಮನೆಗೆ ಹೋಗಿ ಓಡಾಡ್ಕೊಂಡು ನಮ್ಮ ಪಾರ್ಟಿ ಸಿಂಬಲ್ ಕೋಟ್ ಹಾಕ್ಬರ್ರಿಪ್ಪ ಅಂತ ಹೇಳಿದೆ. ಏನಾಗಲಿ, ಆ ಥರ ಸ್ಟೇಟ್ಮೆಂಟ್ ಕೊಡ್ಬಾರ್ದು. ನಾವು ಲೋಕಲ್ MLA ಕೊಡ್ಬಾರ್ದು, ಮಾತಾಡೋ ಜಾಗದಲ್ಲಿ ಮಾತಾಡಬೇಕು. ನಾವು ನಾಡಸ್ವಾಮಿ ಮಾತಾಡ್ಬೇಕು. ಪಾಪ ಇದ್ದರೆ ನಾರಾಯಣ ಸ್ವಾಮಿಗೆ ನಮ್ಗೇನು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಏನಿಲ್ಲ. ಅವರು ಕಾಂಗ್ರೆಸ್ MLA, ನಾನು ಕಾಂಗ್ರೆಸ್ MLA. ಅವರು ತುಂಬಾ ಕೆಳಹಂತದಿಂದ ರಾಜಕಾರಣದ ಮೇಲೆ ಬಂದಿದ್ದಾರೆ, ನಾನು ಕೂಡ ತುಂಬಾ ಕೆಳಹಂತದಿಂದ ರಾಜಕಾರಣದ ಮೇಲೆ ಬಂದಿದ್ದೀನಿ. ಇವತ್ತು ಅಧಿಕಾರ ಇರ್ಬೋದು ನಮ್ಮ ಹತ್ರ ಅಷ್ಟೇ, ಆದ್ರೆ ಆ ದಿನಗಳು ನೆನಪು ಮಾಡ್ಕೊಂಡ್ರೆ ನಾರಾಯಣ ಸ್ವಾಮಿ, ನಂಜೇಗೌಡರು ಆ ದಿನಗಳು ನೆನಪು ಮಾಡ್ಕೊಂಡ್ರೆ ಇವತ್ತು ನಾವು ತುಂಬಾ ಗೌರವ ಹೋಗ್ಬೇಕಾಗ್ತದೆ. ಅದೇನದು ನನ್ಗೆ ಗೊತ್ತಲ್ಲ, ಅದು ನಮ್ಮ ವೈಯಕ್ತಿಕ ಪರ್ಸನಲ್ ಮಾತಾಡಬೇಕು. ಸಂಸ್ಥೆ ಇದು, ಇಲ್ಲಿ ಸಿಕ್ಕಿರೋ ಅವಕಾಶ ಎಂತ ಅಂತಾರೆ. ಯಾವತ್ತೂ ಒಂದು ಪಾರ್ಟಿಯವರು ಇಲ್ಲಿಲ್ಲ. ಇಲ್ಲಿ ಬೇರೆ ಬೇರೆ ಪಾರ್ಟಿಗಳವರು ಕೂಡ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿರೋದು ಕೂಡ. ಇಲ್ಲಿವರೆಗೂ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದ್ದಾರೆ, ಮನೆಯರು ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ, ಎಲ್ಲರೂ ಕೂಡ ಕಷ್ಟಪಟ್ಟು ಕಟ್ಟಿರೋದ್ರಿಂದ ಇವತ್ತು ಈ ಸಮಸ್ಯೆ ಎಷ್ಟು ಎತ್ತರಗಿದೆ. ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವೇನಾದ್ರೂ ಏನು ಇಲ್ಲದೆ ನಾವು ಮಾತಾಡಕ್ ಹೋದಾಗ ಈ ಸಮಸ್ಯೆ ಕೆಟ್ಟ ಹೆಸರು ಬರ್ತದೆ, ಆಲೋಚನೆ ತೊಂದರೆ ಆಗ್ತದೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಸಂಸ್ಥೆ ಆಗ್ಸಿಲ್ಲ, ಏನೇ ಇದ್ರೂ ಕೂಡ ಆ ತನಿಖೆ ಮುಖಾಂತರ ಹೊರ ಬರ್ತದೆ. ಶಿಕ್ಷಣದಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮಾತಾಡಿದ್ರು. ನನ್ನ ಪ್ರಕಾರ ಡೈರೆಕ್ಟರ್ ಆಗಿ ಈ ಸಂಸ್ಥೆಯಲ್ಲಿ ಒಬ್ಬ ಶಾಸಕರು, ನಾನು ಒಬ್ಬ ಇದ್ದೆ, ಇಬ್ಬರಿದ್ದೀವಿ. ಈಗ ನಾನು ಒಬ್ಬರಿದ್ದಾಗ ಶಾಸಕನಾಗಿ ಮತ್ತೆ ಡೈರೆಕ್ಟರ್ ಆಗಿ ಅಧ್ಯಕ್ಷನಾಗಿದ್ದರಿಂದ ಸರ್ಕಾರ ಮತ್ತೆ KMA ತುಂಬಾ ಸಹಕಾರ ಸಿಕ್ತು. ಇವತ್ತು ಇನ್ನೊಬ್ಬ MLA ಈ ಸಂಸ್ಥೆಗೆ ಒಕ್ಕೂಟಕ್ಕೆ ನಿರ್ದೇಶಕ ಬಂದಿರೋದ್ರಿಂದ ಇನ್ನೂ ಒಳ್ಳೆ ತೀರ್ಮಾನಗಳಾಗಬೇಕು. ನಮ್ಮ ಒಕ್ಕೂಟಕ್ಕೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೆ, ಸರ್ಕಾರ ಸಹಕಾರ ತಗೊಂಡು ಇದು ಒಳ್ಳೆ ಈ ಪ್ರಾಜೆಕ್ಟ್ಗಳು ಮತ್ತೆ ಅದನ್ನು ಬಿಟ್ಟು ಹೌಸಲ್ಲಿ ಚರ್ಚೆ ಆಗುವಂಥದ್ದಲ್ಲ. ಇದು ಬೇಜಾರು ಕೂಡ ಆಗ್ತದೆ. ಎಲ್ಲ ಒಂದು ಕಡೆ ಏನು ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತೇಳಿ ನಾವು